ಹಲೋ ಫ್ರೆಂಡ್ಸ್, ಎಮ್ ವ್ಲಾಗ್ ಆಶಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲರೂ ಎಲ್ಲಿ ಹೋಗಿದ್ವಿ, ಅದು ಎರಡೆರಡು ಫಂಕ್ಷನು, ನೇಮಿಂಗ್ ಸೆರೆಮನಿ, ಟ್ವಿನ್ಸ್ ಬೇಬಿ ಶರ್ಮನಿ ನೋಡೋಣವಾ. ಹೇಗೆ ಅದ್ಧೂರಿಯಾಗಿ ಸಂಭ್ರಮ ಎಲ್ಲರನ್ನು ಕರೆದು ಆಚರಿಸಿದರು. ಅದು ಏನಂತಂದರೆ, ಎರಡು ಹೆಣ್ಣು ಆದಮೇಲೆ ಒಂದು ಗಂಡು ಮಗು ಆಗಿದೆ ಅಂತಂದರೆ ಎಷ್ಟೊಂದು ಖುಷಿ ಅಲ್ವಾ. ಸೊ ತುಂಬ ಸಡಗರ ಸಂಭ್ರಮವಿತ್ತು. ಆ ಫಂಕ್ಷನ್ಗೆ ನಾವು ನೇಮಿಂಗ್ ಸೆರೆಮನಿಗೆ ಹೋಗಿದ್ದೀವಿ. ನಾವು ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಆದರೂ ಕೂಡ ಕೆಲವರಲ್ಲಿ ಇರುತ್ತೆ ಗಂಡು ಮಗು ಬೇಕು ಅಂತ ಮನೆಗೆ. ಸೊ ಒಂದು ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ನಮ್ಮ ಊರಿಗೆ ಪ್ರಯಾಣ ಮಾಡಿದ್ದೀವಿ. ಅಲ್ಲಿ ಟ್ವಿನ್ಸ್ ಬೇಬಿ, ಒಂದು ಗಂಡು ಮಗು ಒಂದು ಹೆಣ್ಮಗು, ನೋಡಿ ಹೇಗಿದೆ ಅಲ್ವಾ. ಸೊ ನೇಚರ್ ನೀವು ನೋಡ್ಬೋದು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಟ್ರಾವೆಲ್ಲು ಮಾಡಿ 2 ಡೇಸ್ ಕಂಟಿನ್ಯೂಯಸ್ಸು ಫಂಕ್ಷನ್ ಅಂದರೆ ಫಂಕ್ಷನು ತುಂಬ ಚೆನ್ನಾಗಿತ್ತು. ಆಮೇಲೆ ಬರ್ತಾ ಡೆಕೋರೇಷನ್ನು ನೋಡಿ ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಊಟ ಅಡುಗೆ ಎಲ್ಲ ಒಂಥರ ಸೆಲ್ಫ್ ಸಿಸ್ಟಮ್ ಥರ ಎಲ್ಲ ಇವಾಗ ಕಾಂಟ್ರಾಕ್ಟ್ ಕೊಡ್ತಾರಲ್ವ. ಸೊ ಹಾಗೆ ನಾನು, ನಮ್ಮ ಅಜ್ಜಿ, ನಮ್ಮ ಯಜಮಾನ್ರು, ನನ್ನ ಮಗ ಮಗಳು ಎಲ್ಲರೂ ಹೋಗಿದ್ವಿ. ಯಾಕಂದರೆ ಇದು ನನ್ನ ಚಿಕ್ಕಮ್ಮನ ಮೊಮ್ಮಗಂದು ನೇಮಿಂಗ್ ಸೆರೆಮನಿ ಇತ್ತು. ಸೊ ಅದಕ್ಕೋಸ್ಕರ ನಾವು ಹೋಗಲೇಬೇಕಾಗಿತ್ತು. ತುಂಬ ಚೆನ್ನಾಗಿ ವೆಲ್ಕಮ್ ಡ್ರಿಂಕ್ಸ್ ಆಗಲಿ ಎಲ್ಲ ಅರೇಂಜ್ ಮಾಡಿದರು, ನೋಡ್ಬೋದು. ಸ್ಟ್ರಾಬೆರಿ ಮಿಲ್ಕ್ ಶೇಕು, ಕೋಕೋನಟ್, ಥಂಡರ್ ಕೋಕೋನಟ್ ಅಂತ ಇರುತ್ತಲ್ಲ ಅದು. ಆಮೇಲೆ ಇದು ಒಂಥರ ಸ್ಟಾರ್ಟರ್ಸ್, ಇದು ಕೂಡ ಚೆನ್ನಾಗಿತ್ತು. ಮೊದಲೆಲ್ಲ ಬಜ್ಜಿ ಪಕೋಡ ಆ ಥರ ಎಲ್ಲ ಇಡ್ತಾಯಿದ್ರು. ಇವಾಗೆಲ್ಲ ಒಂಥರ ಸ್ಟಾರ್ಟರ್ಸು, ಚೀಸ್ ಬರ್ಸ್ಟು, ಆಲೂ ಪೊಟ್ಯಾಟೊ ಸ್ನ್ಯಾಕ್ಸು ಇದೆಲ್ಲ ಇಡ್ತಾರೆ. ಎಂಟ್ರೆನ್ಸ್ ಇದು. ನಮ್ಮ ಯಜಮಾನ್ರು ಎಂಟ್ರಿ ಹೊಡೆದ್ರು. ಜನ ಗೆಸ್ಟ್ಸ್ ಎಲ್ಲ ಬರ್ತಾಯಿದ್ರು, ತುಂಬ ಜನ ಗೆಸ್ಟು ಬರ್ತಾನೇ ಇದ್ದರು. ಹಾಗೆ 10:30 ನಾವೇ ಫಸ್ಟು ಆ್ಯಕ್ಚುಲಿ ಹೇಳಬೇಕಂತಂದರೆ ಮಗು ತಂದೆ ತಾಯಿ ಅಜ್ಜಿ ಅಜ್ಜ ಆಮೇಲೆ ನಾವು ಮೊದಲು ಹೋದ್ವಿ. ಯಾಕಂದರೆ ಬೇಗ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಇದೇ ಮಗು ಮೌರ್ಯ ಅಂತ ನೇಮಿಂಗ್ ಸೆರೆಮನಿ. ತುಂಬ ಚೆನ್ನಾಗಿ ಅದು ಮೂನ್ದಲ್ಲಿ ನೋಡಿರಿ ಅಲ್ಲಿ ಇದೆ. ಆ ಮೂನ್ದಲ್ಲಿ ತೊಟ್ಟಲು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ನಿಂತ್ಕೊಂಡು ನೋಡ್ತಾನೇ ಇರಬೇಕು ಅನ್ನಿಸುವಷ್ಟು ಚೆನ್ನಾಗಿತ್ತು ಫಂಕ್ಷನ್ನು. ಎಲ್ಲ ಗೆಸ್ಟುಗಳು ಬಂದು, ಹೆಸರು ಮೌರ್ಯ ಅಂತ, ದಸರಾದಲ್ಲಿ ನೋಡಿ ಮೌರ್ಯ, ಈ ಒಂದು ಹಿಸ್ಟ್ರಿ ಇದೆ ಅಲ್ವಾ ಮೌರ್ಯ ಅಂದರೆ. ಚೆನ್ನಾಗಿ ಮಾಡಿದರು. ಎಲ್ಲ ಅರೇಂಜ್ಮೆಂಟನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಎಲ್ಲ. ಆಮೇಲೆ ಇದು ಊಟ ಆದಮೇಲೆ ಫ್ರೂಟ್ಸ್ ಸಲಾಡ್ ಅಂತಾರಲ್ಲ, ಸೊ ಎಲ್ಲ ವೆರೈಟಿ ಫ್ರೂಟ್ಸ್ಗಳ್ನ ಎಲ್ಲ ಇಟ್ಟಿದ್ದರು. ಅದ್ರ ಜೊತೆಗೆ ಐಸ್ ಕ್ರೀಮು, ಊಟಕ್ಕೆ ಒಂಥರ ಇದು ಕ್ಯಾರೆಟು ಒಬ್ಬಟ್ಟು ಅಂತಾರಲ್ಲ, ಅದೊಂಥರ ಸ್ಪೆಷಲ್ ಆಗಿತ್ತು ಕ್ಯಾರೆಟ್ ಒಬ್ಬಟ್ಟು. ಆಮೇಲೆ ಮತ್ತೊಂದು ಇದು ಏನಪ್ಪ ಅಂದರೆ ಈ ಸಲಾಡ್ ಅಂತಾರಲ್ಲ ಕೋಸಂಬರಿ, ಅದು ಡೇಟ್ಸ್ ಇದರದಿಂದ ಒಂಥರ ಹೆಲ್ದಿ ಸಲಾಡ್ ಅನ್ಬೋದು, ಆ ಥರ ಅದನ್ನು ಮಾಡಿಸಿದರು. ಇದೆ ನೋಡಿ ಕ್ಯಾರೆಟ್ ಒಬ್ಬಟ್ಟು ಅಂತ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಏನಂದರೆ ತುಂಬ ಸಿಸ್ಟಮ್ಸು, ಕಾಂಟ್ರಾಕ್ಟ್ ಕೊಟ್ಬಿಟ್ರಂದರೆ ತುಂಬ ನೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಈ ಒಂದು ಯೂನಿಫಾರ್ಮ್ ಇರುತ್ತೆ. ಪ್ರತಿಯೊಬ್ಬರು ಲೇಡೀಸ್ ನೋಡಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಬಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಾಯ್ಸು ಆಗಲಿ ಲೇಡೀಸ್ ಆಗಲಿ ತುಂಬ ಇಷ್ಟ ಆಗುತ್ತೆ. ಒಂಥರ ಏನಂದರೆ ಕ್ಲೀನಿನೆಸ್ ಮೇಂಟೈನು. ಅಜ್ಜಿ ನೋಡಿ, ಅಜ್ಜಿ ಹತ್ರ ಕೊಡ್ತಾ ಇದೆ ಮರಿ ಮೊಮ್ಮಗ ಅಜ್ಜಿಗೆ. ಅಜ್ಜಿಗೆ ಮರಿ ಮೊಮ್ಮಗ ಪಾಪ ನಿದ್ದೆ ಬೇರೆ ಬಂದಿತ್ತು, ಅಳ್ತಾ ಇತ್ತು.
ಬಾಯಲ್ಲಿ ಒಂದು ತುತ್ತೂರಿ ಕೊಟ್ಬಿಟ್ಟು ನೋಡಿ ಫೋಟೋ ಅಜ್ಜಿ ಜೊತೆ. ಅಜ್ಜಿಗೆ 90 ವರ್ಷ ಅಂತ ನಾನು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ಅಜ್ಜಿಗೆ. ಇವಾಗ ಏನಂತಂದರೆ ತುಂಬ ಹೈಜಿನಿಕ್ ಆಗಿ ತುಂಬ ಇದರದ್ದು ಮಾಡ್ತಾರೆ ಕೆಲವರು. ಕೆಲವು ಕಡೆ ಇದನ್ನು ಮಾಡಲ್ಲ, ಆದರೆ ಕೆಲವು ಕಡೆ ಮೇಂಟೈನ್ ಮಾಡ್ತಾರೆ. ನಮಗೆ ಒಂಥರ ಏನಂದರೆ ಹೈಜೀನ್ ಇತ್ತಂದರೆ ಒಂಥರ ಊಟ ಮಾಡೋಕ್ಕಾಗಲಿ ಇದನ್ನಾಗಲಿ ತುಂಬ ಇಷ್ಟ ಆಗುತ್ತೆ. ಕೆಲವು ಮಕ್ಕಳಿಗೆ ಹೊಟ್ಟೆ ಹಸ್ದಿದೆ ಅಂತ ಬೇಗನೆ ಬಡಿಸಿದ್ರು. ಇನ್ನು ಗೆಸ್ಟ್ಗಳು ಬರೋರಿದ್ದರು. ಹಾಗೆ ನಮ್ಮ ಊರಿನ ಟ್ವಿನ್ಸ್ ನೇಮಿಂಗ್ ಸೆರೆಮನಿನೂ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಮುಂದೆ ಎಂಡುವರೆಗೂ ನೋಡಿ. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡೋಕ್ಕೆ ಇಟ್ಕೊಳ್ಳಿ. ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಬಾಳೆ ಎಲೆ ಊಟ ಅಂತೂ ಸಖತ್ತಾಗಿರುತ್ತೆ. ಒಂದು ಟ್ರೆಂಡು ಬಾಳೆ ಎಲೆ ಊಟ ಅಂದರೆ ಅಲ್ವಾ. ಹಳ್ಳಿ ಸೊಬಗು, ಹಳ್ಳಿ ಇದರದ್ದು ನೆನಪು ಮಾಡಿಕೊಡುತ್ತೆ. ಅವಾಗೆಲ್ಲ ಏನಂದರೆ ಊರುಗಳ ಕಡೆ ಎಲ್ಲ ಈ ಅಡಿಕೆ ಮರದ್ದಾಗಲಿ, ಆಮೇಲೆ ಒಂದು ಬಾಳೆ ಎಲೆ ಆಗಲಿ ಹಾಕ್ಕೊಂಡು ಹಬ್ಬಗಳಲ್ಲಿ ಎಲ್ಲರೂ ಹೇಗೆ ಸೇರ್ತಾ ಇದ್ರಲ್ಲ. ಇವಾಗ ಏನಂದರೆ ಫಂಕ್ಷನ್ಸ್ಗಳಲ್ಲಿ ಎಲ್ಲ ರಿಲೇಟಿವ್ಸು ನಾವು ನೋಡಬೇಕು ಅಂತಂದರೆ ಆ ಫಂಕ್ಷನ್ ಅಟೆಂಡ್ ಮಾಡಿಬಿಟ್ರಂದರೆ ಸಾಕು, ಎಲ್ಲ ರಿಲೇಟಿವ್ಸ್ ಸಿಗ್ತಾರೆ. ಅವ್ರಿಗೊಬ್ರು ಇವರೊಬ್ಬರು ಹಾಗೆ ಹೀಗೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇದು ನೇಮ್ ಇಡ್ತಾ ಇರೋದು ಅವರು ನಮ್ಮಲ್ಲಿ ಏನಂತಂದರೆ ಶಾಸ್ತ್ರ, ಅತ್ತೆ, ಹುಡುಗನಿಗೆ ಅತ್ತೆ ಆಗಬೇಕು, ಅವರು ಹೆಸರು ಇಡ್ತಾರೆ. ಇಲ್ಲ ಮಾವ, ಮಾಮಿ ಆ ಥರ ಹೆಸರಿಡ್ತಾರೆ. ಅವರು ಇಟ್ಟಾಗ ಹಿಂದೆ 5 ಜನ ನಿಂತ್ಕೊಂಡು ದುಬ್ಬಕ್ಕೆ ಅಂದರೆ ಬೆನ್ನಿಗೆ ಹೊಡಿತಾ ಇರ್ತಾರೆ. ಚೆನ್ನಾಗಿ ಬಾರಿಸಿ ಅಂತ ಇರ್ತಾರೆ. 5 ಹೆಸರುಗಳನ್ನ ದೇವ್ರ ಹೆಸರು ತಗೊಂಡು ಆಮೇಲೆ ಇದು ಮಾಡ್ತಾರೆ. ಇದು ನೆಕ್ಸ್ಟ್ ಡೇ ನಾವು ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ನಮ್ಮ ಪ್ರಯಾಣ ದಾವಣಗೆರೆಗೆ. ದಾವಣಗೆರೆ ನಿಮಗೆ ಗೊತ್ತು ಫ್ರೆಂಡ್ಸ್ ಏನು ಸ್ಪೆಷಾಲಿಟಿ ಅಂತ. ಇದು ಚಿತ್ರದುರ್ಗದ ಮೌಂಟೇನ್ಸ್ ನೋಡಿ, ನೇಚರ್ ಎಷ್ಟು ಚೆನ್ನಾಗಿ ಅಂದರೆ ಈ ನಡುವೆ ಅಂತೂ ಮಳೆ ಬರ್ತಾ ಇದೆ ಅಲ್ವಾ. ಸಖತ್ತಾಗಿ ನೇಚರು, ಒಂಥರ ಏನೋ ಫೋಟೋಗ್ರಫಿ ತೊಗೋಬೇಕು ಅಂತ ಅನ್ನಿಸ್ತು. ಹಾಗೇ ಒಂದಿಷ್ಟು ಕ್ಯಾಚ್ ಮಾಡಿದೆ. ವಿಂಡ್ ಮಿಲ್ಲು ಅದೆಲ್ಲ ಸ್ವಲ್ಪ, ಯಾಕಂದರೆ ನಾವು ಕಾರ್ನಲ್ಲಿ ಹೋಗ್ತಾ ಇದ್ವಿ. ತುಂಬ ಫಾಸ್ಟಾಗಿ ಡ್ರೈವ್ ಮಾಡ್ತಾಯಿದ್ರು ನಮ್ಮ ಡ್ರೈವರನ್ನು. ಒಂಥರ ಏನಂದರೆ ಆ ಬ್ಯೂಟಿ ನೇಚರ್ದು ಮರೀಲಿಕ್ಕಾಗಲ್ಲ. ಇದೆ ನೋಡಿ ಟ್ವಿನ್ಸದ್ದು, ನಾನು ಹೇಳಿದ್ನಲ್ವ ನಿಮಗೆ, ಟ್ವಿನ್ಸದ್ದು ನೇಮಿಂಗ್ ಸೆರೆಮನಿ ಇತ್ತು. ಮಕ್ಕಳು ಎಲ್ಲ ಅಂದರೆ ಹಳ್ಳಿಯಲ್ಲಿ ಗೊತ್ತಲ್ವ ನಿಮಗೆ, ಎಷ್ಟೊಂದು ಜನ ಎಲ್ಲರೂ ಬಂದು ಅರಿಶಿನ ಕುಂಕುಮ ಇದನ್ನು ಕೊಡೋದು ಆಗಲಿ, ಶಾಸ್ತ್ರಗಳು, ತುಂಬ ಶಾಸ್ತ್ರಗಳು ಇರ್ತವೆ. ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗಿಡಬಾರ್ದು, ಏನು ಎಷ್ಟು ಹೇಳ್ತಾರೆ ಅಂದರೆ ನಮಗೆ ಗೊತ್ತಾಗೋಲ್ಲ ಕೆಲವು ಸಿಟಿಯಲ್ಲಿ ಇರೋರಿಗೆ. ಅದೆಲ್ಲ ಹೇಳ್ಕೊಂಡು ಮಾಡ್ತಾಯಿದ್ರು. ಮಕ್ಳಿಗೂ ನಿದ್ದೆ ಬಂದಿತ್ತು ಇಲ್ಲಿನೂ ಹಾಗೆ. ಯಾಕಂದರೆ ಇದು 10:30 11:30 ಆಯ್ತಂದರೆ ಆ ಸ್ನಾನ ಮಾಡಿಸಿಬಿಟ್ಟು ಮಲಗ್ತಾರಲ್ಲ ಮಕ್ಕಳು. ಇದು ಪಾಪು ಹೆಣ್ಣು ಆರ್ಯ ಅಂತ ಹೆಸರಿಟ್ಟಿದ್ದು, ಅವಳಿ ಜವಳಿ. ಹೇಗಿದೆ ಫ್ರೆಂಡ್ಸ್, ನೀವು ಕಮೆಂಟ್ ಮಾಡಿ. ನೇಮನ್ನು ನಾನು ಹೇಳಿದ್ದು ನಿಮಗೆ ನೆನಪಿದೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸು ಆಗಲಿ ಕಮೆಂಟ್ ಬಾಕ್ಸ್ನಲ್ಲಿ ಇದನ್ನು ಮಾಡಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಬೆಂಗಳೂರಿಗೆ ವಾಪಸ್ ರಿಟರ್ನ್. ಮತ್ತೆ ನಾವು ಬೆಂಗಳೂರಿಗೆ, ಯಾಕಂತಂದರೆ ಬೇರೆ ಕಡೆ ಮತ್ತೆ ಹೋಗೋದಿತ್ತು, ಕೆಲವೊಂದು ಕೆಲಸಗಳು ಇತ್ತು ಅರ್ಜೆಂಟು. ವಾಪಸ್ ಮತ್ತೆ ನಾವು ಬಂದ್ವಿ. ಬರ್ತಾ ಇದರಲ್ಲಿ ಹೋಟೆಲ್ದಲ್ಲಿ ಸ್ವಲ್ಪ ಏನೋ ಒಂದಿಷ್ಟು ನಮ್ಮ ಮಗ ಸ್ಟಾರ್ಟ್ರು ಅದು ಇದು ತಿನ್ನಬೇಕು ಅಂದ. ಅದು ಪನ್ನೀರ್ ಮಂಚೂರಿ ಅಂತ ತೊಗೊಂಡ್ವಿ. ತುಂಬ ಎಣ್ಣೆ ಹಾಕಿದ್ರು. ಎಣ್ಣೆ ಅಂದರೆ ಎಣ್ಣೆಯಲ್ಲೇ ಮುಳುಗಿಸ್ಬಿಟ್ಟಿದ್ರು ಫ್ರೆಂಡ್ಸ್. ಇಷ್ಟ ದುಡ್ಡು ಕೊಟ್ಟಿದ್ದೀವಿ ಅಂತ ಸುಮ್ಮನೆ ಸ್ವಲ್ಪ ಟಿಶ್ಯೂ ಪೇಪರ್ಗೆ ಒರೆಸಿ ತಿಂದಿದ್ದಾಯಿತು. ಹೋಟೆಲ್ ಖಾಲಿ ಹೊಡಿತಾ ಇತ್ತು, ನಮ್ಗೆ ಗೊತ್ತಾಗಲಿಲ್ಲ. ನೋಡಿ ಇದೇ ಹೋಟೆಲು. ಹೋಗಿ ಆರ್ಡ್ರ್ ಮಾಡಿ ಬಂದ
ಕುತ್ಕೊಂಡು ತಿಂದ್ವಿ, ಮತ್ತು ವಾಪಸ್ ಮನೆಗೆ ಬಂದ್ವಿ ಟೀ ಕಾಫಿ ಕುಡಿದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡ್ತಾ ಇರೋವರೆಗೆ ಎಂಡವರೆಗೂ ನೋಡಿದವರಿಗೆ ತುಂಬ ತುಂಬ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟಾಟಾ ಬೈ ಬೈ. ಚಿತ್ರದುರ್ಗದ ಮೌಂಟೇನ್ ಇದು, ಹತ್ರ ಚಿತ್ರದುರ್ಗ ಆಲ್ಮೋಸ್ಟ್. ಅದು ನೇಚರ್ ತುಂಬ, ಗಾರ್ಡನ್ನು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಗಾರ್ಡನ್ದಲ್ಲಿ ಹೋಗಿ ಕೂತ್ರೆ ಎಷ್ಟು ಶಾಂತ ಸೈಲೆನ್ಸ್ ಇರುತ್ತೆ ಗೊತ್ತಾ, ಅಷ್ಟು ಸೈಲೆನ್ಸ್.